ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ಒಂದು BPL ರೇಷನ್ ಕಾರ್ಡ್ ಅನ್ನು ಹೊಸದಾಗಿ ಮಾಡಿಸಬೇಕಾಗಿರುತ್ತೆ ವೀಕ್ಷಕರೇ. ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ವಯಸ್ಸಾಗಿರಬೇಕು ಮತ್ತೆ ಏನೆಲ್ಲ ರೂಲ್ಸ್ ಗಳಿದ್ದಾವೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮತ್ತು ಯಾವಾಗ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ನಮಗೆ ಒಂದು BPL ರೇಷನ್ ಕಾರ್ಡ್ ಕೈಗೆ ಸಿಗುತ್ತೆ ಅನ್ನೋದು ಫಿನ್ ಟು ಫಿನ್ ಮಾಹಿತಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಅರ್ಥ ಆಗಂಗೆ ಹೇಳಿಕೊಡ್ತೀನಿ ವೀಕ್ಷಕರೇ. ಫಸ್ಟಿಗೆ ನೀವು ಬಂದು ಈಗ BPL ರೇಷನ್ ಕಾರ್ಡು ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ತಿರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ಒಂದು 50,000 ಒಳಗಡೆ ಇರುವಂತ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಅಂದ್ರೆ ನೀವು ಏನೆಲ್ಲ ಅರ್ಹತೆ ಹೊಂದಿರಬೇಕಂದ್ರೆ ನಿಮ್ಮ ಹತ್ತಿರ ಒಂದು 7 ಎಕರೆ ಜಮೀನು ಇರಬಾರ್ದು. ಅದೇ ರೀತಿ ಒಂದು ವೈಟ್ ಬೋರ್ಡ್ ಗಾಡಿ ಇರಬಾರ್ದು ವೀಕ್ಷಕರೇ. ಅಂದ್ರೆ 4 ಗಾಲಿ ಒಂದು ವೈಟ್ ಬೋರ್ಡ್ ಕಾರು ಆಗಲಿ ಯಾವುದೇ ಒಂದು ಟಾಟಾಸ್ ಆಗಲಿ ವೈಟ್ ಬೋರ್ಡಿಂದ ಇರಬಾರ್ದು ವೀಕ್ಷಕರೇ. ಮತ್ತು ಅದೇ ರೀತಿ ನೀವು ಗೋರ್ಮೆಂಟಿಗೆ GST ಕಟ್ಟಬಾರ್ದು. ಅದೇ ರೀತಿ ನೀವು ಗೋರ್ಮೆಂಟ್ ಜಾಬ್ ಕೂಡ ಹೊಂದಿರಬಾರ್ದು ವೀಕ್ಷಕರೇ. ಇಷ್ಟು ನೀವು ಅರ್ಹತೆ ಹೊಂದಿಲ್ಲ ಅಂದ್ರೆ ನೀವು ಕೂಡ ಒಂದು BPL ರೇಷನ್ ಕಾರ್ಡ್ ಅನ್ನು ಮಾಡಿಸಬಹುದು ವೀಕ್ಷಕರೇ. ಅದೇ ರೀತಿ ನಿಮ್ಮ ಹತ್ತಿರ ಒಂದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿ ಒಂದು 6 ವರ್ಷ ಒಳಗಿರುವಂತ ಮಕ್ಕಳನ್ನು ಒಂದು ಜನನ ಬೇಕಾಗುತ್ತೆ. ಅದೇ ರೀತಿ ಅವ್ರದ್ದು ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಯಾವಾಗಿಂದ ಒಂದು ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಯಾವ ಶಾಪಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕನ್ನೋದು ಹೇಳಿಕೊಡ್ತೇನೆ ನೋಡಿ ವೀಕ್ಷಕರೇ. ಇದೇ ಒಂದು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಒಂದು ಸುದ್ದಿ ಇದೆ ವೀಕ್ಷಕರೇ. ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಸ್ಟಾರ್ಟ್ ಆದ್ರೆ ನೀವು ಎಲ್ಲಿ ಹೋಗಿ ಹಾಕಿಸಬೇಕು ಅಪ್ಲಿಕೇಶನ್ ಅನ್ನೋದು ಹೇಳಿಕೊಡ್ತೇನೆ ನೋಡಿ ವೀಕ್ಷಕರೇ. ನಿಮ್ಮ ಹತ್ರ ಇರುವಂತ ಒಂದು ಗ್ರಾಮೀಣ CSC ಸೆಂಟರ್ ಮತ್ತು ಅದೇ ರೀತಿ ಕರ್ನಾಟಕ ಒನ್ನಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ತಗೊಂಡು ನಿಮ್ಮ ಮಕ್ಕಳನ್ನು ಮತ್ತು ನಿಮ್ಮ ಮನೆಯಲ್ಲಿ ಇರುವಂತ ಯಾರನ್ನೆಲ್ಲ ಒಂದು ನೀವು BPL ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡಿಸಬೇಕಂತ ಅನ್ಕೊಂಡಿದ್ದೀರಲ್ಲ ಅವ್ರನ್ನ ಕರ್ಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು, ಅಂದ್ರೆ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹೊಸದಾಗಿ ನೀವು ಒಂದು BPL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ತಂದೆ ಮತ್ತು ತಾಯಿಯ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ ವೀಕ್ಷಕರೇ. ಇವೆರಡು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಒಂದು BPL ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಬಹುದು. ಮತ್ತು ಇವು ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಯಾವುದೇ ರೀತಿ ನೀವು ಗೌರ್ಮೆಂಟ್ ಜಾಬ್ ಹೊಂದಿರಬಾರ್ದು, GST ಕಟ್ಟಬಾರ್ದು, ಅದೇ ರೀತಿ ವೈಟ್ ಬೋರ್ಡ್ ಯಾವುದೇ ಗಾಡಿ ಹೊಂದಿರಬಾರ್ದು ಮತ್ತು ಅದೇ ರೀತಿ 7 ಎಕರೆ ಜಮೀನನ್ನು ಹೊಂದಿರಬಾರ್ದು ವೀಕ್ಷಕರೇ. ಇಷ್ಟು ಇದ್ರೆ ಸಾಕು ನಿಮ್ಮ BPL ರೇಷನ್ ಕಾರ್ಡಿಗೆ ಒಂದು ಆ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ವೀಕ್ಷಕರೇ. ಒಂದು ಅಪ್ಲಿಕೇಶನ್ ಹಾಕಿಂದ ಎಷ್ಟು ದಿನ ಒಂದು ಅಪ್ರೂವಲ್ ಹೋಗುತ್ತೆ ಅಂದ್ರೆ ಅದು 3 ತಿಂಗಳು ಅಪ್ರೂವಲ್ ಹೋಗುತ್ತೆ ವೀಕ್ಷಕರೇ. ಅಂದ್ರೆ 3 ತಿಂಗಳು ಒಂದು ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ಇವರು ಅರ್ಹತೆ ಇದ್ದಾರೆ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಅದು ಫುಡ್ ಇನ್ಸ್ಪೆಕ್ಟರ್ ಮುಖಾಂತರ ಪ್ರತಿಯೊಂದು ನಿಮ್ಮ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ತಿದ್ದಾರೆ ವೀಕ್ಷಕರೇ. ಅಂದ್ರೆ ಈ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ನೀವು ಯಾವುದೇ ರೀತಿ ಕೂಡ ಅರ್ಹತೆ ಹೊಂದಿದ್ದೀರಿ ಅಂದ್ರೆ ಸಂಪೂರ್ಣವಾಗಿ ನಿಮಗೆ BPL ರೇಷನ್ ಕಾರ್ಡ್ ಅನ್ನು ಜನರೇಟ್ ಆಗುತ್ತೆ. ಅದೇ ರೀತಿ ಏನಾರ ನೀವು ಜಾಸ್ತಿ ಆಸ್ತಿ ಇದ್ರೆ ಮತ್ತು ಇದೇ ರೀತಿ ಒಂದು ಅರ್ಹತೆ ಹೊಂದಿಲ್ಲ ಅಂದ್ರೆ ಯಾವುದರ ಒಂದು ಕಾರಣದಿಂದ ನಿಮ್ಮದೊಂದು BPL ರೇಷನ್ ಕಾರ್ಡ್ ಕೂಡ ರಿಜೆಕ್ಟ್ ಮಾಡ್ತಾರೆ ವೀಕ್ಷಕರೇ. ಇಷ್ಟು ಡೀಟೇಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡೀನಿ. ನೀವು ಕೂಡ ನಿಮಗೆ ಇನ್ನೂ BPL ರೇಷನ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ತಕ್ಷಣ ಒಂದು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸಂಪೂರ್ಣವಾಗಿ ಒಂದು ಅಪ್ಲಿಕೇಶನ್ ಬಿಡುತ್ತಿದ್ದಾರೆ. ಸಂಪೂರ್ಣವಾಗಿ ನೀವು ಅಪ್ಲೈ ಅನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ಸಂಪೂರ್ಣವಾಗಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಯಾಕಂದ್ರೆ ಅವರು ಕೂಡ BPL ರೇಷನ್ ಕಾರ್ಡ್ ಅನ್ನು ಮಾಡಿಸೋಣಕ್ಕೂ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ವೀಕ್ಷಕರೇ.